ಎಲ್ಲರಿಗೂ ನಮಸ್ಕಾರ. ಪತ್ರಿಜಿಯವರ 5 ಫಿಂಗರ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಈ 5 ಫಿಂಗರ್ ಕಾನ್ಸೆಪ್ಟಲ್ಲಿ ನಾವು ಧ್ಯಾನ ಯಾವ ರೀತಿ ಶುರು ಮಾಡ್ತೀವೋ ಅದನ್ನು ನೋಡೋಣ. ಫಸ್ಟು ಅಬ್ಸರ್ವ್ ಬ್ರೆತ್, ಮತ್ತು ಎಂಟಿ ದ ಮೈಂಡ್, ರಿಸೀವ್ ದ ಕಾಸ್ಮಿಕ್ ಎನರ್ಜಿ, ಕ್ಲೆನ್ಸಿಂಗ್ ದ ನಾಡೀಸ್, ಆ್ಯಕ್ಟಿವೇಶನ್ ಆಫ್ ಥರ್ಡ್ ಐ ಅಂತ. ಅಂದರೆ ಈ 5 ಬೆರಳುಗಳಲ್ಲಿ ಫಸ್ಟ್ ನಾವು ಆ ಒಂದು ಅಬ್ಸರ್ವ್, ನಾವು ಧ್ಯಾನ ಮಾಡಬೇಕಾದ್ರೆ ನಮ್ಮ ಧ್ಯಾನ ಅಂದರೆ ಏನು? ಶ್ವಾಸದ ಮೇಲೆ ಗಮನ. ಆನಾಪಾನಸತಿ ಧ್ಯಾನ ಅಂದರೆ ಶ್ವಾಸದ ಮೇಲೆ ಗಮನ. ಯಾವಾಗ ಶ್ವಾಸದ ಮೇಲೆ ನಾವು ಗಮನ, ಉಚ್ಛ್ವಾಸ ನಿಶ್ವಾಸದ ಮೇಲೆ ಗಮನ ಇರ್ತೀವೋ ಅದು ಅಬ್ಸರ್ವ್ ದ ಬ್ರೆತ್. ಆ ಶ್ವಾಸನ ಗಮನಿಸ್ತಾ ಏನಾಗ್ತದೆ, ನಮಗೆ ಎಷ್ಟೋ ಆಲೋಚನೆಗಳು ಬರ್ತಾ ಇರುತ್ತೆ. ಆ ಆಲೋಚನೆಗಳೆಲ್ಲ ಬರ್ತಾ ಕಡಿಮೆ ಆಗ್ತಾ ನಮಗೆ ಆ ಒಂದು ಮನಸ್ಸು ಪ್ರಶಾಂತ ಸ್ಥಿತಿ, ಕೊನೆಗೆ ಶೂನ್ಯ ಸ್ಥಿತಿವರೆಗೂ ಹೋಗ್ತಕ್ಕಂಥದ್ದು ಎಂಟಿ ದ ಮೈಂಡ್. ಯಾವಾಗ ಬ್ರೆತ್ತನ್ನು ಅಬ್ಸರ್ವ್ ಮಾಡ್ತೀವೋ, ಶ್ವಾಸನ ಗಮನಿಸ್ತಾ ಹೋಗ್ತೀವೋ, ಪ್ರತಿ ಶ್ವಾಸನ ಗಮನಿಸ್ತಾ ಹೋದಾಗ ಆವಾಗ ನಮಗೆ ಈ ಮನಸ್ಸು ಅಂತಕ್ಕಂಥದ್ದು ಕಾಮ್ ಆಗುತ್ತೆ, ಅಂದರೆ ಪ್ರಶಾಂತ ಸ್ಥಿತಿಯನ್ನು ತಲುಪ್ತದೆ. ಯಾವಾಗ ಪ್ರಶಾಂತ ಸ್ಥಿತಿನ ತಲುಪಿದ ಮೇಲೆ ಆವಾಗ ರಿಸೀವ್ ದ ಕಾಸ್ಮಿಕ್ ಎನರ್ಜಿ, ಅಂದರೆ ವಿಶ್ವಶಕ್ತಿನ ನಾವು ಪಡಿತಾ ಹೋಗ್ತೀವಿ. ಎಲ್ಲಿವರೆಗೂ ಮನಸ್ಸು ಚಂಚಲ ಇರುತ್ತೋ ಅಲ್ಲಿವರೆಗೂ ವಿಶ್ವಶಕ್ತಿನ ಬರ್ತಾ ಇರುತ್ತೆ, ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಅದು ಅಡ್ಡಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಯಾವಾಗ ಮನಸ್ಸು ಪ್ರಶಾಂತ ಸ್ಥಿತಿ ಆಗ್ತಾ ಹೋಗ್ತದೋ ಆವಾಗ ನಾವು ವಿಶ್ವಶಕ್ತಿನ ಪಡಿತಾ ಹೋಗ್ತೀವಿ. ಎಷ್ಟು ಶೂನ್ಯ ಸ್ಥಿತಿಗೆ ಹೋದರೆ ಅಷ್ಟು ಶಕ್ತಿನ ಪಡಿತಾ ಇದ್ದೀವಿ. ಯಾವಾಗ ಆ ಸ್ಥಿತಿನ ತಲುಪೋದು, ನೆಕ್ಸ್ಟು ಆ ವಿಶ್ವಶಕ್ತಿನ ಪಡೆದಾಗ ಏನಾಗುತ್ತೆ, ಮತ್ತು ಎಷ್ಟು ಎನರ್ಜಿ ಪಡಿತಾ ಈ ಒಂದು ನಾಡಿಮಂಡಲ ಶುದ್ಧಿ ಆಗ್ತಾ ಹೋಗ್ತದೆ. ನಮ್ಮಲ್ಲಿರ್ತಕ್ಕಂಥ 72,000 ನಾಡಿಗಳು ಕೂಡ, 7 ಚಕ್ರಗಳು ಕೂಡ, 7 ಚಕ್ರದಲ್ಲಿ ಅಂದರೆ ಸಹಸ್ರಾರದ ಸ್ಥಿತಿ ಚಕ್ರ ಅಲ್ಲ. ಸೊ ಈ ರೀತಿ 7 ಚಕ್ರಗಳು ಮತ್ತು 72,000 ನಾಡಿಗಳು ಕೂಡ ಆ ಕ್ಲೀನಿಂಗ್ ಆಗ್ತಾ ಹೋಗ್ತದೆ. ಯಾವಾಗ ಈ ನಾಡಿಮಂಡಲ ಎಲ್ಲ ಶುದ್ಧಿ ಆಗ್ತಾ, ಕುಂಡಲಿನಿ ಆ್ಯಕ್ಟಿವೇಶನ್ ಎಲ್ಲ ಆದಾಗ ಆವಾಗ 3ನೇ ಕಣ್ಣು ಅಂದರೆ ಥರ್ಡ್ ಐ ಆ್ಯಕ್ಟಿವೇಶನ್ ಆಗ್ತದೆ. ಥರ್ಡ್ ಐ ಆ್ಯಕ್ಟಿವೇಶನ್ ಆದಾಗ ಅವಾಗ ಎಲ್ರಿಗೂ ಥರ್ಡ್ ಐ ಆ್ಯಕ್ಟಿವೇಶನ್ ಇರುತ್ತೆ. ಅದನ್ನು ಯಾವ ರೀತಿ ನಾವು ಅದನ್ನು ಯೂಸ್ ಮಾಡ್ಕೋಬೇಕಂತಕ್ಕಂಥದ್ದು ನಮಗೆ ಯಾವಾಗ ನಮ್ಮ ಒಂದು ಜ್ಞಾನ ಅಂತಕ್ಕಂಥದ್ದು ತಿಳಿದಾಗ ಅದು ನಮಗೆ ಗೊತ್ತಾಗ್ತದೆ. ಎಷ್ಟು ಅನುಭವಗಳು ಬರ್ತದೆ, ಎಲ್ಲರಿಗೂ ಬರ್ತಾ ಇರುತ್ತೆ. ಕೆಲವರು ಇಂಟ್ಯೂಷನ್ನು ಮತ್ತು ಕೆಲವರು ವಿಷನ್ಸು, ಒಂದು ಅಶರೀರವಾಣಿ ಥರ ಬರ್ತಾ ಇರುತ್ತೆ. ಅವೆಲ್ಲ ಪವರ್ಸ್ ನಮ್ಮಲ್ಲಿ ಇರ್ತದೆ. ಆವಾಗ ಥರ್ಡ್ ಐ ಆ್ಯಕ್ಟಿವೇಶನ್ ಆಗ್ತದೆ. ಇಷ್ಟು ಇದರಲ್ಲಿ ಅಬ್ಸರ್ವ್ ದ ಬ್ರೆತ್, ಕಾಮ್ ದ ಮೈಂಡ್, ರಿಸೀವ್ ದ ಕಾಸ್ಮಿಕ್ ಎನರ್ಜಿ, ಕ್ಲೆನ್ಸಿಂಗ್ ಆಫ್ ನಾಡೀಸ್ ಅಂತ. ಅಂದರೆ ಈ ರೀತಿ ಆ ನಾಡಿಗಳ ಶುದ್ಧೀಕರಣ ಆದಾಗ ಒಂದು 3ನೇ ಕಣ್ಣು ಉತ್ತೇಜನ ಆಗ್ತಕ್ಕಂಥದ್ದು. ಇದು ಒಂದು 5 ಫಿಂಗರ್ ಕಾನ್ಸೆಪ್ಟ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.